650 ಕೋಟಿ ರೂಪಾಯಿ ದೊಡ್ಡ ಹಗರಣ ಮಾಡಿದ್ದಾರೆ, ದೊಡ್ಡ ವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಮೇಲೆ. ಅಂಥ ಒಂದು ಪ್ರಸಂಗದಲ್ಲಿ ಈಗ ಇಲ್ಲೇ ಕರ್ನಾಟಕದಲ್ಲಿ ಇವರು ಘೋಷಣೆ ಮಾಡ್ತಾರೆ, ಏನು ಆಗ್ತಾರೋ ಏನು ಮಾಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ ಅಂತೇಳಿ ನಿಶ್ಚಿತವಾಗಿ ಗ್ಯಾರಂಟಿಗಳು ಘೋಷಣೆ ಮಾಡೇ ಮಾಡ್ತಾರೆ. ಇವೆರಡೂ ಕಾರಣಕ್ಕಾಗಿ ಗ್ಯಾರಂಟಿ ಅವ್ರು ಘೋಷಣೆ ಮಾಡಿದ್ರೆ ಸಹಜವಾಗಿ ಹೊಡೆದು ಬಿದ್ದೇ ಬಿಡ್ತದೆ, ಸಹಜವಾಗಿ ಅರ್ಧ ಹೋಗಿ ಬಿಡ್ತಾವೆ ಓಟ್ ಹಾಕುವಂತ. ಯಾಕಂದ್ರೆ ಮಹಿಳೆಯರಿಗೆ ಈಗ 2,000 ರೂಪಾಯಿ ಕೊಡೋದು, ಫ್ರೀ ಬಸ್ ಅದ, ಹೀಗಾಗಿ ಅವರು ಹೆಣ್ಮಕ್ಳು ಇವತ್ತು ಓಟ್ ಹಾಕ್ತಾಯಿದ್ದಾರೆ. ಅವ್ರಿಗೂ ಇದೇ ಗ್ಯಾರಂಟಿ ಕೊಟ್ಟರೆ ಅನೇಕ ಅಲ್ಲಿಯ ಬಿ ಜೆ ಪಿ ಪರದಿಂದ ಹೆಣ್ಮಕ್ಳು ಅವರು ಬದಲಾಗಿ ಹೋಗ್ಬಿಡ್ತಾರೆ, ನಮಗೆ ಗ್ಯಾರಂಟಿ ಇದಪ್ಪ ಅಂತೇಳಿ. ಅಂದ್ರೆ ಒಟ್ಟಾರೆ ಮತ್ತು ಅದ್ರ ಜೊತೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದು SIR ಇದು ಬಿ ಜೆ ಪಿ ಪರ ಆಯ್ತು ಅನ್ನೋದು ಇಲ್ಲಿವರೆಗೆ ವಿರೋಧಿಗಳು ವಾದ ಮಾಡ್ತಾ ಬಂದಿದ್ದಾರೆ. ಜೊತೆಗೆ EVM ಅದೊಂದದ. ಹೀಗಾಗಿ EVM ಮತ್ತು SIR ಅವ್ರ ಪರ ಇರೋದ್ರಿಂದಾಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಬಿ ಜೆ ಪಿದು. ಯಾಕೆಂದರೆ SIRದಿಂದ ಪ್ರತಿಯೊಂದು ರಾಜ್ಯದಲ್ಲೇ ಕಡಿಮೆ ಅಂದ್ರೆ ಒಂದು 60-70 ಲಕ್ಷ 80 ಲಕ್ಷ ಮತದಾರರು ಡಿಲೀಟ್ ಆಗ್ತಾ ಹೋಗ್ತಾ ಇದ್ದಾರೆ. ಅದು ಹೆಚ್ಚು ಕಡಿಮೆ ಒಂದು 5-6%, 8-10% ಚೇಂಜ್ ಆಗೋದ್ರಿಂದಾಗಿ ಈ ಕಾಂಗ್ರೆಸ್ಗೆ ಬರೋ ಮತಗಳು ಕಡಿಮೆ ಆಗ್ತಾವೆ ಅನ್ನೋದು ಒಂದು ವಾದ. ಹೀಗಾಗಿ ಗೆಲ್ಲುವ ಅವಕಾಶಗಳು ಹೆಚ್ಚಿದ್ದಾವೆ ಅವ್ರಿಗೆ ಬಿ ಜೆ ಪಿಗರಿಗೆ ಅಂದಾಗ ಸಹಜವಾಗಿ DKಶಿ ಅವರು ಇವತ್ತು ಬೆಂಡ್ ಆಗಲೇಬೇಕಾಗಿದೆ. ಖಾಸಗೀಕರಣ ಮಾಡೋದಕ್ಕೆ ಹೋದ್ರೆ KEBಯನ್ನು ರೈತರು ಮತ್ತು ನೇಕಾರರು ಕಾರ್ಮಿಕರು ಸಿಡಿದು ನಿಲ್ಲೋದ್ರೆ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಬಿಡದಿಗೆ ಟೌನ್ಶಿಪ್ ಮಾಡಲಿಕ್ಕೆ ಹೊರಟ್ರೆ ಅಲ್ಲಿ ರೈತರಂತೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಸ್ಫೂರ್ತಿಗೊಂಡಂಥ ಕುಮಾರಸ್ವಾಮಿಗಳು ಲೀಡರ್ಶಿಪ್ ತೊಗೊಂಡು ಅವ್ರ ಮಗ ಪಾದಯಾತ್ರೆ ಮಾಡ್ತಾಯಿದ್ದಾರೆ ನಿಖಿಲ್ ಕುಮಾರಸ್ವಾಮಿ.